ನಾನು ಒಂದು ಮಾತನ್ನು ಹೇಳ್ತೇನೆ. ನಿನ್ನೆ ತಾನೆ ಇತ್ತೀಚೆಗೆ ಮಹಿಳಾ ಮೀಸಲು ಜಾರಿಗೆ ವಿಳಂಬ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ. ಎಲ್ಲಾ ಮಹಿಳಾ ಮಣಿಗಳು ಬೀದಿಗಿಳಿದವ್ರೆ. ಯಾವ ಪಕ್ಷದವರು? ಕಾಂಗ್ರೆಸ್ ಪಕ್ಷದವರು. ತಾಯಂದ್ರ, ನಾನು ನಿಮ್ಮ ಬಗ್ಗೆ ಬಹಳ ಗೌರವದಿಂದ ಹೇಳ್ತೇನೆ. ನಿಮ್ಮ ಪಕ್ಷದಲ್ಲಿ ನಿಮಗೆ ಮರ್ಯಾದೆ ಇಲ್ಲ ಅಂತಂದ್ರೆ ನೀವು ಏನ್ ಮಾಡ್ತೀರಿ? ನಿಮಗೆ ಅಪಮಾನ ಮಾಡಿದ ಆ ಕಾಂಗ್ರೆಸ್ ಅನ್ನ ನೀವಿನ್ನೂ ಅಪ್ಕೊಂಡೇ ಇರ್ಬೇಕಾ? ನೀವೇ ಕೇಳ್ತಿದ್ದೀರಲ್ಲ, ನಮ್ಮನ್ನ ವಿರೋಧಿಸ್ತಿದ್ದೀರಿ, ವಿಳಂಬ ಮಾಡಿದ್ದಕ್ಕೆ ವಿರೋಧಿಸ್ತಿದ್ದೀರಿ. ಆಯ್ತು, ಈಗ ಬಿಲ್ ತಂದ್ವಿ, ನಿಮ್ಮ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ವಿರೋಧ ಪಕ್ಷಗಳು ಸೇರಿ ನಿಮಗೆ ಮುಖಭಂಗ ಮಾಡಿದಿವಿ ಅಲ್ಲ ಹೆಣ್ಣು ಮಕ್ಕಳಿಗೆ, ಯಾವ ರೀತಿ ಸಹಿಸ್ಕೊಳ್ತೀರಿ? ಈಗಲಾದ್ರೂ ಚೀಮಾರಿ ಹಾಕ್ಬೇಕಲ್ಲ ನಿಮ್ಮ ನಾಯಕರುಗಳಿಗೆ, ನಿಮ್ಮ ಪಕ್ಷಕ್ಕೆ. ಯಾವ ಮುಖ ಇಟ್ಕೊಂಡು ಆ ಪಕ್ಷದಲ್ಲಿ ನೀವಿನ್ನು ಮುಂದುವರಿತೀರಿ? ನಿಮಗೇನಾದ್ರೂ ಆತ್ಮಾಭಿಮಾನ, ಸ್ವಾಭಿಮಾನ, ಹೆಣ್ಣು ಮಕ್ಕಳ ಬಗ್ಗೆನ ಗೌರವ ಇದ್ರೆ ಇವತ್ತೇ ಚೀಮಾರಿ ಹಾಕಿ ಕಾಂಗ್ರೆಸ್ ಇಂದ ನೀವೆಲ್ಲ ಹೊರನಡಿಬೇಕು. ಒಂದು ಸಮಯ ನೀವು ಮುಂದುವರೆದಿದ್ದೆ ಆದ್ರೆ ನೀವು ಕೂಡ ಆ ಅಧಿಕಾರಕ್ಕೆ ಅಂಟಿಕೊಂಡು ಇರ್ತಕ್ಕಂಥ ಜನ. ಕಾಂಗ್ರೆಸ್ ನಿಮ್ಮ ಪಾಲಿಗೆ ಕ್ಯಾನ್ಸರ್ ಇದ್ದ ಹಾಗೆ. ನೀವು ಕ್ಯಾನ್ಸರ್ನಲ್ಲೇ ಇದ್ರೆ ಆ ಕ್ಯಾನ್ಸರ್ ಇಂದ ನೀವು ಸಾಯ್ತೀರಿ. ಈ ಕ್ಯಾನ್ಸರ್ ನಿಮಗೆ ತಗಲಬಾರದು ಅನ್ನೋದಾದ್ರೆ ದಯವಿಟ್ಟು ಕಾಂಗ್ರೆಸ್ ಅನ್ನ ಬಿಟ್ಟು ಬನ್ನಿ. ಹೇಳಿ, ಕಾಂಗ್ರೆಸ್ ಇನ್ನ ದೇಶದಲ್ಲಿ ಉಳಿಯೋದಿಲ್ಲ, ನಿರ್ನಾಮ ಆಗತ್ತೆ. ಅದರ ಜೊತೆಯಲ್ಲೂ ನೀವು ಕೂಡ ನಿರ್ನಾಮ ಆಗೋದು ನಮಗೆ ಇಷ್ಟ ಇಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಟ್ಟು ಹೇಳ್ತಿದ್ದೀವಿ. ದಯವಿಟ್ಟು ಈ ವಿರೋಧ ಪಕ್ಷಗಳಿಗೆ ಛೀಮಾರಿ ಹಾಕಿ ಹೊರಗಡೆ ಬನ್ನಿ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಅನೌನ್ಸ್ ಮಾಡ್ತಾರೆ, ಪ್ರೋಗ್ರಾಮ್ ಏನು ಅಂತ ಅನೌನ್ಸ್ ಮಾಡ್ತಾರೆ. ಮಹಿಳಾ ವಿರೋಧಿ ಕಾಂಗ್ರೆಸ್ ವಿರುದ್ಧ ಬಿಡುಗಡೆ ಮಾಡ್ಬಿಡ ಇಲ್ಲ ಮಾತಾಡ್ಬಿಡ್ಲ ಮಾತಾಡಮ್ಮ. ಮಹಿಳಾ ವಿರೋಧಿ ಕಾಂಗ್ರೆಸ್ ವಿರುದ್ಧ ರಾಜ್ಯ ಮಹಿಳಾ ಮೋರ್ಚಾ ರಾಜ್ಯದಾದ್ಯಂತ ಏನು ಸಂಭ್ರಮಾಚರಣೆಗೆ ಸಿದ್ಧತೆ ಮಾಡಿಕೊಂಡಿದ್ವಿ, ಅದು ಇವತ್ತು ಆಕ್ರೋಶವಾಗಿ ಪರಿವರ್ತನೆ ಆಗಿದೆ. ಆ ನಿಮಿತ್ತ ನಾವು ಇವತ್ತು ನಾಳೆ ನಾಡಿದ್ದು ಎಲ್ಲ ಏನು ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ, ಅದ್ರ ಬದಲಿಗೆ ಹೋರಾಟಗಳನ್ನು ಮಾಡಲಿಕ್ಕೆ ಕರೆ ಕೊಟ್ಟಿದ್ದೀವಿ. ಇವತ್ತು ಮೈಸೂರು, ಗದಗ, ಕೋಲಾರ, ನೆಲಮಂಗಲ ಈ ರೀತಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆ ಆರಂಭ ಆಗುತ್ತೆ. ಈ ಪ್ರತಿಭಟನೆ ನಿಲ್ಲೋದಿಲ್ಲ, ಈ ಪ್ರತಿಭಟನೆ ನಿರಂತರವಾಗಿ ಹೋಗುತ್ತೆ. ಈ ಒಂದು ಆಕ್ರೋಶ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಕಳಿಸುವವರೆಗೆ ಇದು ಮುಂದುವರಿಯುತ್ತೆ ಅನ್ನೋ ಮಾತನ್ನ ಇಲ್ಲಿ ಘೋಷಣೆ ಮಾಡ್ತಾ ಇದ್ದೇನೆ. ನಾಳೆ ಬೆಂಗಳೂರು ಮಹಾನಗರದ 3 ಜಿಲ್ಲೆಗಳಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ನಮಗೆಲ್ಲ ಗೊತ್ತಿದೆ, ಈ ಕಾಂಗ್ರೆಸ್ಸಿನ ನಿನ್ನೆ ಸಂಸದೆಯರು ಪಾರ್ಲಿಮೆಂಟಲ್ಲಿ ನಿನ್ನೆ ಅಲ್ಲ ಮೊನ್ನೆ ಮಹಿಳಾ ಮೀಸಲಾತಿಗೆ ತಿದ್ದುಪಡಿ ಬೇಡ ಅಂತೇಳಿ ಪ್ರೊಟೆಸ್ಟ್ ಮಾಡಿದ್ದಾರೆ ಅವರ ಎಂಪಿಗಳು. ಇಲ್ಲಿಯವರು ಬೇಗ ಆಗಲಿ ಅಂತ ಹೇಳಿ ಕೇಳಿದ್ದಾರೆ. ಇದು ಅವರ ವೈರುಧ್ಯ. ಇನ್ನೊಂದು, ನಿನ್ನೆ ನಮ್ಮ ಎಂಪಿಗಳು ಇದು ಫೇಲ್ ಆದ ಕೂಡಲೇ ಹೊರಗಡೆ ಬಂದು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಅಂದರೆ ಮಹಿಳೆಯರು ಅಂದರೆ ಸೋನಿಯಾ ಗಾಂಧಿ, ಇಂದಿರಾಜಿ, ಪ್ರಿಯಾಂಕಾ ಗಾಂಧಿನ ಮತ್ತು ಮಮತಾ ಬ್ಯಾನರ್ಜಿ ಅವರು ಒಬ್ಬ ಮಹಿಳಾ ಮುಖ್ಯಮಂತ್ರಿಯಾಗಿ ಅವರು ಇದಕ್ಕೆ ಬೆಂಬಲ ಕೊಟ್ಟಿಲ್ಲ. ಅವರ ಮಹಿಳಾ ವಿರೋಧಿ ನೀತಿಯನ್ನು ಎಕ್ಸ್ಪೋಸ್ ಮಾಡಬೇಕು ಅನ್ನುವಂಥದ್ದು ಇದರಲ್ಲಿ ಸೇರಿದೆ. ಹೀಗಾಗಿ ಕರ್ನಾಟಕ ರಾಜ್ಯ ಮಹಿಳಾ ಮೋರ್ಚಾ ಈ ಒಂದು ಹೋರಾಟವನ್ನು ತೀವ್ರಗೊಳಿಸುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಮತ್ತು ನಾರಿ ಶಕ್ತಿಗೆ ಅಡ್ಡವಾದ ಕೈಗಳು, ಮಹಿಳೆಯರ ಹಕ್ಕು ಹತ್ತಿಕ್ಕಿದ ಕಾಂಗ್ರೆಸ್ನ ಒಂದು ಪೋಸ್ಟರ್ ಅನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಸ್ಟಾಲಿನ್ ಒಂದಾಯ್ತಲ್ಲಪ್ಪ, ಪ್ರತಿ ಸುಡ್ತಾ ಇರೋದು ಸ್ಟಾಲಿನ್. ಬೇಕಾಯ್ತು ಬೇಡ
ಕಾಣಲ್ಲ. ಮಹಿಳಾ ವಿರೋಧಿ ಕಾಂಗ್ರೆಸ್ಗೆ ಧಿಕ್ಕಾರ ಧಿಕ್ಕಾರ ಮಹಿಳಾ ವಿರೋಧಿ ಕಾಂಗ್ರೆಸ್ಸಿಗೆ ಧಿಕ್ಕಾರ ಧಿಕ್ಕಾರ ಮಹಿಳೆಯರ ಹಕ್ಕನ್ನ ದಮನ ಮಾಡುತ್ತಿರುವ ಕಾಂಗ್ರೆಸ್ಸಿಗೆ ಧಿಕ್ಕಾರ ಧಿಕ್ಕಾರ